ಬೆಳಗಾವಿಯಲ್ಲಿ ಕಂಡಕ್ಟರ್ ಮೇಲೆ ಹಲ್ಲೆ ಆದ ವಿಚಾರವಾಗಿ ನಿನ್ನೆ ಇಡೀ ದಿನ ಬೆಳಗಾವಿಯಲ್ಲಿ ಕನ್ನಡ ಪರ ಸಂಘಟನೆಗಳು ಹೋರಾಟವನ್ನು ನಡೆಸಿತ್ತು. ವಾಟಾಳ್ ನಾಗರಾಜ್ ಅವರು ಇವತ್ತು ಮೈಸೂರು ಬ್ಯಾಂಕ್ ಸರ್ಕಲ್ ನಲ್ಲಿ ಪ್ರತಿಭಟನೆ ಮಾಡುವುದಾಗಿ ಕರೆ ಕೊಟ್ಟಿದ್ರು. ಈಗ ಮೈಸೂರು ಬ್ಯಾಂಕ್ ವೃತ್ತದ ಬಳಿ ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೀತಾ ಇದೆ. ಶಿವಸೇನೆಯ ದೌರ್ಜನ್ಯವನ್ನ ಖಂಡಿಸಿ ನಡೀತಾ ಇರುವಂತಹ ಪ್ರತಿಭಟನೆ ಇದೆ. ಪೊಲೀಸು ದರ್ಪ ತೋರಿದ್ದಾರೆ. ಪೊಲೀಸರದು ಸರಿ ಇಲ್ಲ. ಪೊಲೀಸ್ ಗೂಂಡಾಗಿರಿ ಪೊಲೀಸ್ ರಾಜ್ಯ ಇದು ಅತ್ಯಂತ ಕೆಟ್ಟ ರೀತಿಯಲ್ಲಿ ನಡ್ಕೊಂಡಿದ್ದಾರೆ. ತೀವ್ರವಾಗಿ ಖಂಡಿಸುತ್ತಾರೆ. ಪೊಲೀಸು ದರ್ಪ ತೋರಿದ್ದಾರೆ. ಪೊಲೀಸರದು ಸರಿ ಇಲ್ಲ. ಪೊಲೀಸ್ ಗೂಂಡಾಗಿರಿ ಪೊಲೀಸ್ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಮೆಟ್ರೋ ಪ್ರತಿನಿಧಿ ವೀರೇಶ್ ಸ್ಥಳದಿಂದಲೇ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ವೀರೇಶ್, ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ಇವತ್ತು ಪ್ರತಿಭಟನೆ ನಡೆಯಿತು. ಎಲ್ಲರನ್ನೂ ಕೂಡ ಪೊಲೀಸರು ವಶಕ್ಕೆ ಪಡೆದುಕೊಳ್ಳುವಂತ ಕೆಲಸ ಕೂಡ ಆಯಿತು. ಸದ್ಯಕ್ಕೆ ಏನಿದೆ ಮಾಹಿತಿ? ನಾಗೇಂದ್ರ ಬಾಬು, ಎಂಎಎಸ್ ಪುಂಡರ ಈ ಒಂದು ವಿಚಾರಕ್ಕೆ ಕನ್ನಡಪರ ಸಂಘಟನೆಗಳು ರೊಚ್ಚಿಗೆದಿದ್ದಾರೆ. ಹಲವು ಕಡೆ ಪ್ರತಿಭಟನೆ ಮಾಡ್ತಿದ್ದಾರೆ. ಇವತ್ತು ಸಹ ಏನು ಮೈಸೂರು ಬ್ಯಾಂಕ್ ಸರ್ಕಲ್ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡಿದ್ರು. ಒಂದ್ ಕಡೆ ಸರ್ಕಾರಕ್ಕೆ ಎಚ್ಚರಿಕೆ ಮತ್ತು ಆಗ್ರಹ ಪಡಿಸಿದ್ರು. ಅಂದ್ರೆ ಎಂಎಎಸ್ ಪುಂಡರನ್ನ ರಾಜ್ಯಕ್ಕೆ ಬಿಡಬೇಡಿ ಮತ್ತು ಮಹಾರಾಷ್ಟ್ರ ಏಕೀಕರಣ ಸಮಿತಿಯನ್ನ ಬ್ಯಾನ್ ಮಾಡಬೇಕೆಂಬುದು ಒತ್ತಾಯ ಮಾಡಿದ್ರು. ಮತ್ತೊಂದು ಕಡೆ ಕನ್ನಡಿಗರ ರಕ್ಷಣೆ ಬೇಕಾಗುತ್ತೆ. ಯಾಕಂದ್ರೆ ನಮ್ಮ ಕರ್ನಾಟಕದ ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿದ್ದಾರೆ, ಇದು ಸರಿಯಲ್ಲ. ಪದೇ ಪದೇ ಇಂಥ ಘಟನೆಗಳು ಜಾಸ್ತಿ ಆಗ್ತಿದೆ. ಸರ್ಕಾರ ಮೌನ ವಹಿಸಿದೆ. ಮತ್ತೊಂದು ಕಡೆ ಎಲ್ಲಾ ರಾಜಕೀಯ ಪಕ್ಷಗಳು ಮರಾಠರ ಏಜೆಂಟ್ ಆಗಿ ಕೆಲಸ ಮಾಡ್ತಿದ್ದಾರೆ. ಹೀಗಾಗಿ ಕೂಡಲೇ ಆ ಒಂದು ಬೆಳಗಾವಿಯನ್ನ ಉಳಿಸಿ ಬೆಳೆಸಬೇಕು. ಇಲ್ಲವಾದ್ರೆ ಬೆಳಗಾವಿ ನಮ್ಮ ಕೈ ತಪ್ಪುತ್ತೆ. ಮತ್ತು ಅಲ್ಲಿನ ರಾಜಕಾರಣಿಗಳ ಸಹ ಮರಾಠಿ ಪರವಾಗಿದ್ದಾರೆ, ಮರಾಠರ ಭಾಷೆಯನ್ನ ಮಾತಾಡ್ತಾರೆ. ಮಹಾರಾಷ್ಟ್ರ ಹೋದ್ರೆ ನಾನು ಮೊದಲು ಹೋಗ್ತು ಅಂತ ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳ್ತಾರೆ. ಸಂಸದರು ಜಗದೀಶ್ ಶೆಟ್ಟರ್ ಮಾತಾಡ್ತಿಲ್ಲ. ಎಲ್ಲರೂ ಮರಾಠರ ಏಜೆಂಟ್ ಆಗಿದ್ದಾರೆ. ಹೀಗಾಗಿ ಸರ್ಕಾರ ಕೂಡಲೇ ಕ್ರಮ ವಹಿಸಬೇಕು, ಬೆಳಗಾವಿನ ಉಳಿಸಬೇಕು, ಎಂಎಎಸ್ ಪುಂಡರನ್ನ ಮಟ್ಟ ಹಾಕಬೇಕು. ಮತ್ತೊಂದು ಕಡೆ ಇದೇ ತಿಂಗಳು 28ಕ್ಕೆ ದೊಡ್ಡ ಮಟ್ಟದಲ್ಲಿ ಸಭೆ ಆಗುತ್ತೆ. ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಸಭೆ ಆಗುತ್ತೆ. ಆ ಸಭೆಯಲ್ಲಿ ಕೆಲವೊಂದು ನಿರ್ಧಾರಗಳು ಆಗುತ್ತೆ. ಬೆಳಗಾವಿ ಇಲ್ಲಿಂದ ಪಾದಯಾತ್ರೆ ಮಾಡಬೇಕಾ, ಕರ್ನಾಟಕ ಬಂದ್ ಮಾಡಬೇಕಾ, ಹೋರಾಟ ಯಾವ ರೀತಿ ಇರುತ್ತೆ ಎಂಬುದು ಸಭೆಯಲ್ಲಿ ನಿರ್ಧಾರ ಆಗುತ್ತೆ. ಹೀಗಾಗಿ 28 ನಂತರ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡಲು ಮುಂದಾಗಿದ್ದಾರೆ ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ವೀರೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಸಾಕಷ್ಟು ಈ ಕನ್ನಡಪರ ಸಂಘಟನೆಗಳು ಇದೀಗ ಬಿಎಂಟಿಸಿ ಬಸ್ನಲ್ಲಿ ವಶಪಡಿಸಿಕೊಂಡಿದ್ದಾರೆ. ಪೊಲೀಸರು ಕರೆದುಕೊಂಡು ಹೋಗ್ತಿದ್ದಾರೆ. ನೋಡ್ತಿರ್ಬೋದು ಸಾಕಷ್ಟು ಕನ್ನಡಪರ ಸಂಘಟನೆಗಳು. ಯಾಕಂದ್ರೆ ಎಂಎಎಸ್ ಪುಂಡರ ವಿರುದ್ಧ ಒಂದ್ ಕಡೆ ಆಕ್ರೋಶ ಜೋರಾಗ್ತಿದೆ. ಕರ್ನಾಟಕದಲ್ಲಿ ಎಲ್ಲಾ ಜಿಲ್ಲೆಗಳ ಜೋರಾಗ್ತಿದೆ. ಅದರಲ್ಲಿ ಇವತ್ತು ಮೈಸೂರು ಬ್ಯಾಂಕ್ ಅಲ್ಲಿ ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡಲು ಮುಂದಾದಾಗ ಪೊಲೀಸರು ಈಗ ವಶಪಡಿಸಿಕೊಂಡಿದ್ದಾರೆ. ಬೆಳಗಾವಿಯಲ್ಲಿ ಕಂಡಕ್ಟರ್ ಮೇಲೆ ಹಲ್ಲೆ ಆದ ವಿಚಾರವಾಗಿ ನಿನ್ನೆ ಇಡೀ ದಿನ ಬೆಳಗಾವಿಯಲ್ಲಿ
ಕನ್ನಡ ಪರ ಸಂಘಟನೆಗಳು ಹೋರಾಟವನ್ನು ನಡೆಸಿತ್ತು. ವಾಟಾಳ್ ನಾಗರಾಜ್ ಅವರು ಇವತ್ತು ಮೈಸೂರು ಬ್ಯಾಂಕ್ ಸರ್ಕಲ್ ನಲ್ಲಿ ಪ್ರತಿಭಟನೆ ಮಾಡುವುದಾಗಿ ಕರೆ ಕೊಟ್ಟಿದ್ರು. ಈಗ ಮೈಸೂರು ಬ್ಯಾಂಕ್ ವೃತ್ತದ ಬಳಿ ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೀತಾ ಇದೆ. ಶಿವಸೇನೆಯ ದೌರ್ಜನ್ಯವನ್ನ ಖಂಡಿಸಿ ನಡೀತಾ ಇರುವಂತಹ ಪ್ರತಿಭಟನೆ ಇದೆ. ಪೊಲೀಸು ದರ್ಪ ತೋರಿದ್ದಾರೆ. ಪೊಲೀಸರದು ಸರಿ ಇಲ್ಲ. ಪೊಲೀಸ್ ಗುಂಡಾಗಿರಿ, ಪೊಲೀಸ್ ರಾಜ್ಯ ಇದು ಅತ್ಯಂತ ಕೆಟ್ಟ ರೀತಿಯಲ್ಲಿ ನಡ್ಕೊಂಡಿದ್ದಾರೆ. ತೀವ್ರವಾಗಿ ಖಂಡಿಸುತ್ತಾರೆ. ಪೊಲೀಸು ದರ್ಪ ತೋರಿದ್ದಾರೆ. ಪೊಲೀಸರದು ಸರಿ ಇಲ್ಲ. ಪೊಲೀಸ್ ಗುಂಡಾಗಿರಿ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಮೆಟ್ರೋ ಪ್ರತಿನಿಧಿ ವೀರೇಶ್ ಸ್ಥಳದಿಂದಲೇ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ವೀರೇಶ್, ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ಇವತ್ತು ಪ್ರತಿಭಟನೆ ನಡೆಯಿತು. ಎಲ್ಲರನ್ನೂ ಕೂಡ ಪೊಲೀಸರು ವಶಕ್ಕೆ ಪಡೆದುಕೊಳ್ಳುವಂತ ಕೆಲಸ ಕೂಡ ಆಯಿತು. ಸದ್ಯಕ್ಕೆ ಏನಿದೆ ಮಾಹಿತಿ? ನಾಗೇಂದ್ರ ಬಾಬು, ಎಂಎಎಸ್ ಪುಂಡರ ಈ ಒಂದು ವಿಚಾರಕ್ಕೆ ಕನ್ನಡಪರ ಸಂಘಟನೆಗಳು ರೊಚ್ಚಿಗೆದ್ದಿದ್ದಾರೆ. ಹಲವು ಕಡೆ ಪ್ರತಿಭಟನೆ ಮಾಡ್ತಿದ್ದಾರೆ. ಇವತ್ತು ಸಹ ಏನು ಮೈಸೂರು ಬ್ಯಾಂಕ್ ಸರ್ಕಲ್ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡಿದ್ರು. ಒಂದ್ ಕಡೆ ಸರ್ಕಾರಕ್ಕೆ ಎಚ್ಚರಿಕೆ ಮತ್ತು ಆಗ್ರಹ ಪಡಿಸಿದ್ರು. ಅಂದ್ರೆ ಎಂಎಎಸ್ ಪುಂಡರನ್ನ ರಾಜ್ಯಕ್ಕೆ ಬಿಡಬೇಡಿ ಮತ್ತು ಮಹಾರಾಷ್ಟ್ರ ಏಕೀಕರಣ ಸಮಿತಿಯನ್ನ ಬ್ಯಾನ್ ಮಾಡಬೇಕೆಂಬುದು ಒತ್ತಾಯ ಮಾಡಿದ್ರು. ಮತ್ತೊಂದು ಕಡೆ ಕನ್ನಡಿಗರ ರಕ್ಷಣೆ ಬೇಕಾಗುತ್ತೆ. ಯಾಕಂದ್ರೆ ನಮ್ಮ ಕರ್ನಾಟಕದ ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿದ್ದಾರೆ, ಇದು ಸರಿಯಲ್ಲ. ಪದೇ ಪದೇ ಇಂಥ ಘಟನೆಗಳು ಜಾಸ್ತಿ ಆಗ್ತಿದೆ. ಸರ್ಕಾರ ಮೌನ ವಹಿಸಿದೆ. ಮತ್ತೊಂದು ಕಡೆ ಎಲ್ಲಾ ರಾಜಕೀಯ ಪಕ್ಷಗಳು ಮರಾಠರ ಏಜೆಂಟ್ ಆಗಿ ಕೆಲಸ ಮಾಡ್ತಿದ್ದಾರೆ. ಹೀಗಾಗಿ ಕೂಡಲೇ ಆ ಒಂದು ಬೆಳಗಾವಿಯನ್ನ ಉಳಿಸಿ ಬೆಳೆಸಬೇಕು. ಇಲ್ಲವಾದ್ರೆ ಬೆಳಗಾವಿ ನಮ್ಮ ಕೈ ತಪ್ಪುತ್ತೆ. ಮತ್ತು ಅಲ್ಲಿನ ರಾಜಕಾರಣಿಗಳ ಸಹ ಮರಾಠಿ ಪರವಾಗಿದ್ದಾರೆ, ಮರಾಠರ ಭಾಷೆಯನ್ನ ಮಾತಾಡ್ತಾರೆ. ಮಹಾರಾಷ್ಟ್ರ ಹೋದ್ರೆ ನಾನು ಮೊದಲು ಹೋಗ್ತು ಅಂತ ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳ್ತಾರೆ. ಸಂಸದರು ಜಗದೀಶ್ ಶೆಟ್ಟರ್ ಮಾತಾಡ್ತಿಲ್ಲ. ಎಲ್ಲರೂ ಮರಾಠರ ಏಜೆಂಟ್ ಆಗಿದ್ದಾರೆ. ಹೀಗಾಗಿ ಸರ್ಕಾರ ಕೂಡಲೇ ಕ್ರಮ ವಹಿಸಬೇಕು, ಬೆಳಗಾವಿನ ಉಳಿಸಬೇಕು, ಎಂಎಎಸ್ ಪುಂಡರನ್ನ ಮಟ್ಟ ಹಾಕಬೇಕು. ಮತ್ತೊಂದು ಕಡೆ ಇದೇ ತಿಂಗಳು 28ಕ್ಕೆ ದೊಡ್ಡ ಮಟ್ಟದಲ್ಲಿ ಸಭೆ ಆಗುತ್ತೆ. ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಸಭೆ ಆಗುತ್ತೆ. ಆ ಸಭೆಯಲ್ಲಿ ಕೆಲವೊಂದು ನಿರ್ಧಾರಗಳು ಆಗುತ್ತೆ. ಬೆಳಗಾವಿ ಇಲ್ಲಿಂದ ಪಾದಯಾತ್ರೆ ಮಾಡಬೇಕಾ, ಕರ್ನಾಟಕ ಬಂದ್ ಮಾಡಬೇಕಾ, ಹೋರಾಟ ಯಾವ ರೀತಿ ಇರುತ್ತೆ ಎಂಬುದು ಸಭೆಯಲ್ಲಿ ನಿರ್ಧಾರವಾಗುತ್ತೆ. ಹೀಗಾಗಿ 28 ನಂತರ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡಲು ಮುಂದಾಗಿದ್ದಾರೆ ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ವೀರೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಸಾಕಷ್ಟು ಈ ಕನ್ನಡಪರ ಸಂಘಟನೆಗಳು ಇದೀಗ ಬಿಎಂಟಿಸಿ ಬಸ್ನಲ್ಲಿ ವಶಪಡಿಸಿಕೊಂಡಿದ್ದಾರೆ. ಪೊಲೀಸರು ಕರೆದುಕೊಂಡು ಹೋಗ್ತಿದ್ದಾರೆ. ನೋಡ್ತಿರ್ಬೋದು ಸಾಕಷ್ಟು ಕನ್ನಡಪರ ಸಂಘಟನೆಗಳು. ಯಾಕಂದ್ರೆ ಎಂಎಎಸ್ ಪುಂಡರ ವಿರುದ್ಧ ಒಂದ್ ಕಡೆ ಆಕ್ರೋಶ ಜೋರಾಗ್ತಿದೆ. ಕರ್ನಾಟಕದಲ್ಲಿ ಎಲ್ಲಾ ಜಿಲ್ಲೆಗಳ ಜೋರಾಗ್ತಿದೆ. ಅದರಲ್ಲಿ ಇವತ್ತು ಮೈಸೂರು ಬ್ಯಾಂಕ್ ಅಲ್ಲಿ ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡಲು ಮುಂದಾದಾಗ ಪೊಲೀಸರು ಈಗ ವಶಪಡಿಸಿಕೊಂಡಿದ್ದಾರೆ.